ಸೊ ಹಾಯ್ ಗೈಸ್, ಇವತ್ತು ಡೇಟ್ ಬಂದು 12th ಜಾನು. ಸೊ ಇವತ್ತು ಆಲ್ಮೋಸ್ಟ್ 11 ಗಂಟೆ ನೈಟಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವ್ಲಾಗೇ ಮಾಡಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಸ್ಟೊಮಕ್ ಅಪ್ಸೆಟ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಫುಲ್ಲು ಟಯರ್ಡ್ ಆಗಿದೆ. ಸೊ ವ್ಲಾಗ್ ಬೆಳಗ್ಗೆ ಎದ್ದು ಜಿಮ್ಗೂ ಹೋಗಿರಲಿಲ್ಲ. ಸೊ ನಾನು ನೈಟ್ ವೀಡಿಯೋದಲ್ಲಿ ಹೇಳಿದೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಜಿಮ್ಗೆ ಹೋಗ್ತಿದ್ದೀನಿ, ಬಟ್ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಜಿಮ್ಗೆ ಹೋಗಬೇಕು ಅಂತ. ಬಟ್ ಜಿಮ್ಗೆ ಹೋಗೋಕ್ಕಾಗಿಲ್ಲ, ಇವತ್ತು ಫುಲ್ ಹೆಲ್ತ್ ಅಪ್ಸೆಟ್ ಆಗಿದೆ. ಇವತ್ತು ಏನು ವ್ಲಾಗ್ ಮಾಡೋದು ಐಡಿಯಾನೇ ಇರಲಿಲ್ಲ. ಸೊ ಇವತ್ತು ಎಂಟಿ ಬರೋಣ, ವ್ಲಾಗ್ ಇಲ್ದಿರ ಡೇ. ಇವತ್ತು 12th ವ್ಲಾಗು ಏನು ಬಿಡೋಕ್ಕಾಗಲ್ಲ, ನಾಳೆಗೆ ಅಂದರೆ ನಾಳೆ ಅಪ್ಲೋಡ್ ಮಾಡೋಕ್ಕೆ ವ್ಲಾಗ್ ಏನು ಬೇಡ. ಓಕೆ, ಎಂಟಿ ಬರೋಣ, ಹೆಲ್ತು ಸರಿ ಇಲ್ಲ ಬೇಡ ಅಂತ ಅನ್ಕೋತಿದ್ದೆ. ಬಟ್ ಓಕೆ, ಯಾವ್ದಾರ ಒಂದು ಕಂಟೆಂಟ್ ಮಾಡೋಣ ಅಂತ ತಲೆಯಲ್ಲಿ ಓಡ್ತಿತ್ತು, ಬಟ್ ಏನೂ ಸಿಕ್ಕಿರಲಿಲ್ಲ. ಬಟ್ ಈಗ ಬರಬೇಕಾದ್ರೆ ಒಂದಷ್ಟು ರೀಲ್ಸ್ ನೋಡಿದೆ ಗಾಯ್ಸ್, ಜೀವನ ಭಾವನೆ ಆಯಿತು. ಸಖತ್ತಾಗಿದೆ ರೀಲ್ಸ್ ಮಾತ್ರ ಒಂದೊಂದು ಮಾತ್ರ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಟಾಕ್ಸಿಕ್ ಟೀಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನೀಗ. ಸೊ ಏನು ನನಗೆ ಅರ್ಥ ಆಗ್ತಿಲ್ಲ ಗೈಸ್, ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಫಿಲಮ್ಮು ಅದು ಬಂದು ಆ್ಯಕ್ಟಿಂಗು, ಅದೇನು ರಿಯಲ್ ಅಲ್ಲ. ಸೊ ಆ್ಯಕ್ಟಿಂಗಲ್ಲೇ ಅದೆಲ್ಲ ನಡೆಯುತ್ತೆ. ಇವಾಗ ನೀವು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಆ ಸೀನ್ಗಳು ಬಂದಿಲ್ವಾ, ನಮ್ಮದೇ ಕನ್ನಡ ಇಂಡಸ್ಟ್ರಿಲಿ ನಾನು ಫಸ್ಟ್ ಬಂದಿರೋದು. ಸೊ ಅದನ್ನು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಪ್ಯಾನ್ ವರ್ಲ್ಡ್ ರೇಂಜಿಗೆ ತೆಗ್ದಿರೋ ಮೂವಿ, ಹಾಲಿವುಡ್ನೇ ಕರ್ನಾಟಕ ಇಂಡಸ್ಟ್ರಿಗೆ ತಂದಿದ್ದಾರೆ. ಸೊ ಅದ್ರ ಬಗ್ಗೆ ಏನಕ್ಕೆ ಇಷ್ಟು ನೆಗೆಟಿವಿಟಿ ಹರಡಿಸ್ತಾ ಇದ್ರೆ ನಂಗೆ ನಿಜವಾಗ್ಲೂ ಗೊತ್ತೇ ಆಗ್ತಿಲ್ಲ ಗಾಯ್ಸ್. ಯಾಕಂದರೆ ಮೂವಿ ಥರ ನೋಡಿ ಗಾಯ್ಸ್, ರಿಯಾಲಿಟಿ ಲೈಫೇ ಬೇರೆ, ಮೂವಿನೇ ಬೇರೆ. ಮೂವಿ ಥರ ನೋಡಿ. ಮತ್ತು ಅಲ್ಲಿ ತೋರಿಸಿರೋದು ಬಂದು 2 ಮಿನಿಟ್ಸಿಂದ 3 ಮಿನಿಟ್ಸ್ ಟೀಸರು. ಸೊ ಅದರಲ್ಲೇ ಇಡೀ ಮೂವಿನ ಡಿಸ್ಕ್ರೈಬ್ ಮಾಡಿಬಿಡ್ತೀರ ನೀವು. ಸೊ ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೊ ಕೇಸ್ ಎಲ್ಲ ಹಾಕಿದ್ದೀರಾ, ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಾ. ಸೊ ಈ ಮೂವಿ ರಿಲೀಸ್ ಮಾಡಬಾರ್ದು. ಸೊ ಒಂದು ಟೈಮಲ್ಲಿ ನೀವೇ ಎನ್ಕರೇಜ್ ಮಾಡಿದ್ರಿ ನಮ್ಮ ಭಾಷೆನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕು, ಕ್ರೇಜಿಯಾಗಿ ಮಾಡಬೇಕು ಅಂತ. ಇವಾಗ ಫುಲ್ ಡೆಡ್ ಆಪೋಸಿಟಾಗಿ ಟ್ರೋಲ್ ಮಾಡ್ತಾ ಇದ್ದೀರಾ. ಸೊ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಸಪೋರ್ಟ್ ಮಾಡಿ ಗೈಸ್, ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗ್ತಿದೆ. ಫಿಲಮ್ ಬರಲಿ, ಫಿಲಮ್ ನೋಡೋಣ ಫಸ್ಟು. ಸೊ ಅವರು ಸರ್ಟಿಫಿಕೇಟ್ ಮಾಡ್ತಾವ್ರೆ, ಸರ್ಟಿಫಿಕೇಟ್ ಮಾಡ್ತಾವ್ರೆ, ಸರ್ಟಿಫಿಕೇಟ್ ಏನು ಸರ್ಟಿಫಿಕೇಟ್, ಯಾವ ಥರ ಫಿಲಮ್ ಬರ್ತಿದೆ ಅಂತ ಬರೀ 2 ನಿಮಿಷದಲ್ಲಿ ಹೆಂಗೆ ನೀವು ಡಿಸ್ಕ್ರೈಬ್ ಮಾಡ್ತೀರಾ. ಸೊ ಮೇ ಬಿ ಅದರಲ್ಲಿ ಬ್ಲಡ್ ಎಲ್ಲ ತೋರಿಸಿರೋದ್ರಿಂದ ಅದು ಸೆನ್ಸರ್ ಇಶ್ಯೂ ಆಗೇ ಆಗುತ್ತೆ. ಫಿಲಮ್ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಲ್ಲ ಅಂತ ಹೇಳ್ಬೋದು, ಬಟ್ ಅದೇ 100% ಆಗಲ್ಲ ಅಲ್ವಾ. ಯಾಕಂದರೆ ಎಷ್ಟು ಒಂದು ಟೈಮಲ್ಲಿ ಕೂತ್ಕೊಂಡು, ಅಂದರೆ ವೀಕೆಂಡ್ ವಿತ್ ರಮೇಶಲ್ಲಿ ಕೂತ್ಕೊಂಡು ಹೇಳಿದರು, ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸೇ ನಾನು ಮಾಡೋದು ಜಾಸ್ತಿ, ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ನೋಡೋ ಥರನೇ ಮಾಡೋದು ಅಂತ. ಸೊ ಅದನ್ನು ಅವ್ರು ತಲೆಯಲ್ಲಿ ಇಟ್ಕೊಂಡು ಮಾಡಿರ್ಬೋದಲ್ವಾ. ಅದನ್ನ ಹೆಂಗೆ ನೀವು ಬರೀ 2 ನಿಮಿಷ ಟೀಸರಲ್ಲಿ ಹೆಂಗೆ ನೀವು ಇದು ಮಾಡ್ತೀರಾ, ಡಿಸ್ಕ್ರೈಬ್ ಮಾಡ್ತೀರಾ. ಸೊ ಮೂವಿ ಬರಲಿ ಗಾಯ್ಸ್, ಯಾವ ಥರ ಇದೆ ನೋಡೋಣ ಫಸ್ಟು. ಯಾಕಂದರೆ ಇಂಗ್ಲೀಷಲ್ಲೂ ಫುಲ್ಲು ಪ್ರಿಫರೆನ್ಸ್ ಇಟ್ಕೊಂಡು ಮಾಡ್ತಿರೋದ್ರಿಂದ ಅಲ್ಲಿನ ಜನ ನೋಡಬೇಕು ಅಂದರೆ ಆ ಥರದ್ದೆಲ್ಲ ಬರಬೇಕು. ಆ್ಯಕ್ಚುಲಿ ಬರೋದೇನು ತಪ್ಪಿಲ್ಲ. ನೋಡೋಣ ಗೈಸ್, ಫಿಲಮ್ ಬರಲಿ. 3 hours ಮೂವಿನ 2 hours, 2.5 3 hours ಕಷ್ಟ ಬಿದ್ದು ತೆಗ್ದಿರ್ತಾರೆ. 2 ಮಿನಿಟ್ಸ್ ಇಲ್ಲಿ ನೀವು ಅಲ್ಲಿ ಫಿಲಮ್ ಲೈಫ್ನೇ ಹಾಳು ಮಾಡಬೇಡಿ. ಸೊ ಇದು ಬಿಟ್ರೆ ಗಾಯ್ಸ್, ಇನ್ನು ಕಿಚ್ಚ ಸುದೀಪ್ ಅವ್ರನ್ನಂತೂ ಬೇರೆ ಲೆವೆಲಿಗೆ ಟ್ರೋಲ್ ಮಾಡ್ತಾ ಇದ್ದೀರಾ. ಏನಕ್ಕೆ ಟ್ರೋಲ್ ಮಾಡ್ತಾ ಇದ್ದೀರಾ ಆ ವಿಷಯದಂತೂ ನನಗೆ ಕ್ಲಾರಿಟಿ ಏನು ಸಿಗ್ತಾ ಇಲ್ಲ. ಅವ್ರದ್ದೇನು ತಪ್ಪೇ ಇಲ್ಲ ಗಾಯ್ಸ್. ಆ್ಯಕ್ಚುಲಿ ಅವ್ರು ಬಂದು ಶೂಟಿಂಗ್ ಗಾಯ್ಸ್, ಒಂದು ಹೇಳ್ತೀನಿ, ಅವ್ರದ್ದು ಬಿಗ್ ಬಾಸ್ ಅಲ್ಲೂ ಡೈರೆಕ್ಟ್ರು, ಪ್ರೊಡ್ಯೂಸರು, ಎಲ್ಲ ಸ್ಕ್ರಿಪ್ಟ್ ರೈಟ್ರು ಎಲ್ಲರೂ ಪ್ರತಿಯೊಬ್ಬರು ಇರ್ತಾರೆ. ಇವಾಗ ಯಾವ ಥರ ಒಂದು ಮೂವಿ ರನ್ ಆಗುತ್ತೋ ಅದೇ ಥರ ಅಲ್ಲೂ ಇರ್ತಾರೆ. ಬಟ್ ಅವರು ಮೂವಿ ಪ್ರಿಪೇರ್ ಆಗೋ ಥರ ಪ್ರಿಪೇರ್ ಆಗಲ್ಲ. ಆನ್ ಸ್ಪಾಟ್ ಸ್ಟೇಜ್ ಮೇಲೆ ಒಂದು ಮಾತಾಡ್ತಾರೆ. ಬಟ್ ಅವ್ರು ಏನೇನು ಮಾತಾಡಬೇಕು, ಯಾವ ಪಾಯಿಂಟ್ಸ್ನ ಹೈಲೈಟ್ ಮಾಡಬೇಕು, ಯಾವ ಪಾಯಿಂಟ್ಸ್ ಮಾತಾಡಬೇಕು, ಹೈಲೈಟ್ ಯಾವುದಾಗಬೇಕು ಎಲ್ಲ ಅವರು ಸ್ಕ್ರಿಪ್ಟೆಡ್ ಗೈಸ್ ಅವರು. ಮತ್ತು ಮೈಕ್ ಹಾಕೊಂಡಿರ್ತಾರೆ, ನೋಡ್ಬೋದು ನೀವು. ಸೊ ಮೈಕಲ್ಲಿ ಅವ್ರಿಗೆ ವಾಯ್ಸ್ ಗೊತ್ತಿರುತ್ತೆ, ಲೈಕ್ ಇದನ್ನು ಮಾತಾಡಿ, ಅದನ್ನು ಮಾತಾಡಿ, ಈ ಲೈನ್ ಹೇಳಿ, ಹೈಲೈಟ್ ಮಾಡಿ ಅಂತ. ಮತ್ತು ಅವರು ಬ್ರೇಕ್ ತಗೊಂಡು ಹೋದಾಗ ಅಲ್ಲೂ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಸಿಗುತ್ತೆ ಅವ್ರಿಗೆ. ಲೈಕ್ 100% ಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇಲ್ಲ ನಾನು, ಅವ್ರು ಆನ್ ಸ್ಪಾಟ್ ಸ್ಟೇಜ್ ಮೇಲೆ ಮಾತಾಡೋದು. ಬಟ್ ಯಾವ ಪಾಯಿಂಟ್ ಮಾತಾಡಬೇಕು, ಯಾರು ಕಿಚ್ಚನ ಚಪ್ಪಾಳೆ, ಯಾರು ಬೆಸ್ಟು ಇದು ಮಾಡಿದ್ದಾರೆ, ಏನು ಎತ್ತ, ಆಲ್ಮೋಸ್ಟ್ ಎಲ್ಲ ಸ್ಕ್ರಿಪ್ಟೆಡ್ ಆಗಿರುತ್ತೆ ಗೈಸ್. ಇದು ಯಾವುದು ಅವರು ಇದ್ರಗೋಸ್ಕರ ಮಾಡಲ್ಲ. ಮತ್ತು ಅವ್ರದ್ದು ಕೆಲವೊಂದು ಎಫರ್ಟ್ಸ್ ಇರುತ್ತೆ, ಅವರು ಹೇಳ್ತಾರೆ ಸೊ ಇವ್ರಿಗೆ ಕೊಡಬೇಕು ಅಂತ. ಬಟ್ 100% ಅವ್ರ ಡಿಸಿಷನ್ನೇ ಇರಲ್ಲ ಗೈಸ್. ಡಿಸಿಷನು ಎಲ್ಲರದೂ ಶೇರ್ ಇದ್ದೇ ಇರುತ್ತೆ, ಎಲ್ಲರ ಡಿಸಿಷನು ಅವ್ರು ಕೇಳಲೇಬೇಕಾಗುತ್ತೆ. ಸೊ ಇದರಲ್ಲಂತೂ ಕೆಲವೊಂದು ನೋಡ್ತಾ ಇದ್ದೀನಿ. ಓಕೆ, ಕಿಚ್ಚನ ಅವರು ಇಡೀ ಸೀಸನ್ನ ವಹಿಸ್ಕೊಂಡು ಚಪ್ಪಾಳೆ ಕೊಟ್ಟಿದ್ದು, ಅವ್ರು ಧ್ರುವಂತವ್ರು ಕೊಡಬಾರ್ದಿತ್ತು, ಓಕೆ ಒಪ್ಪೋಣ. ಬಟ್ ಅವ್ರು ಏನೋ ಸಾಧನೆ ಮಾಡೋರೆ, ಓಕೆ
ನಾನು ಅದನ್ನ ಅರ್ಥ ಮಾಡ್ಕೊತೀನಿ. ಬಟ್ ಆ ಕಿಚ್ಚನ ಚಪ್ಪಾಳೆನ ಹೋಗಿ ಈ ಸತಿ ಕಳಪೆ ಕಿಚ್ಚನಿಗೆ ಸಿಗಬೇಕು, ಈ ಕಡೆ ಜೈಲ್ ಕಿಚ್ಚ ಹೋಗ್ಬೇಕು. ಏನು ಇವೆಲ್ಲ ನನಗೆ ನಿಜವಾಗ್ಲೂ ಒಂಚೂರು ಅರ್ಥ ಆಗ್ತಿಲ್ಲ. ಏನು ನೀವೆಲ್ಲ ದಡ್ರ ಬುದ್ಧಿವಂತರ? ರಿಯಲಿ ಗೈಸ್, ಸೀರಿಯಸ್ ಹೆವಿ ಬೇಜಾರಾಗುತ್ತೆ. ಟ್ರೋಲ್ ಮಾಡೋದು ತಪ್ಪು ಅಂತ ಹೇಳಲ್ಲ, ಬಟ್ ನೋಡಿ ಮಾಡಿ ಟ್ರೋಲ್ನ. ಯಾಕಂದರೆ ಅವರು 12 ವರ್ಷದಿಂದ ಸೀಸನ್ ನಡೆಸ್ತಿದ್ದಾರೆ. ಯಾರಿಗೇನು ಕೊಡಬೇಕು, ಏನು ಹೇಳಬೇಕು, ಯಾವ ಥರ ಮಾಡಬೇಕು, ನಿಮ್ಮಿಂದ ನೋಡೇನು ಕಲಿಯೋ ಅವಶ್ಯಕತೆ ನಮ್ಮ ಅಪ್ಪನಾಣೆ ಅವ್ರಿಗಂತೂ 1% ಇಲ್ಲ. ಸೊ ನೋಡಿ, ಎನ್ಕರೇಜ್ ಮಾಡಲಿಲ್ವಾ? ಬೇಜಾರಾಯ್ತಾ? ಓಕೆ, ಟ್ರೋಲ್ ಮಾಡ್ತೀರಾ ಮಾಡಿ, ಬಟ್ ಮಾಡಿ ಟ್ರೋಲ್ ಮಾಡಿ. ಏನು ಓವರಾಗೆಲ್ಲ ಕಳಪೆ ನೆಕ್ಸ್ಟ್ ಸೀಸನಿಂದ ಬರಬಾರ್ದು. ಅವ್ರು ಬಿಟ್ಟೋಯ್ತೀನಿ ಅಂದಾಗ ನೀವೇ ಎಲ್ಲರೂ ಟ್ರೋಲ್ ಮಾಡಿ ಅವ್ರು ಬಿಟ್ಟು ಹೋಗ್ಬಾರ್ದು, ಅವ್ರು ಬರಬೇಕು, ಅವ್ರು ಇಲ್ಲ ಅಂದರೆ ಕನ್ನಡ ಬಿಗ್ ಬಾಸ್ನೇ ನೋಡಲ್ಲ ಅಂತ ನೀವೇ ಹೇಳಿ ಅವ್ರನ್ನ ಕರ್ಸ್ಕೊಂಡ್ರಿ. ಇವಾಗ ನೋಡೋ ನೆಕ್ಸ್ಟ್ ಸೀಸನಿಂದ ಅವ್ರು ಮಾಡಬಾರ್ದು ಅಂತ ಹೇಳ್ತೀರ. ಏನು ಇದು ಕತೆ? ನೀವೇ ಹೇಳಿದ್ರಿ ಅಲ್ವಾ, ನಿಮ್ಮ ಟ್ರೋಲ್ ಪೇಜ್ನೇ ತೆಗೆದು ನೋಡಿ, ನೀವೇ ಟ್ರೋಲ್ ಮಾಡಿದ್ದೀರಾ. ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವ್ರು ಬರಲಿಲ್ಲ ಅಂದರೆ ಇನ್ನು ಮುಂದೆ ಯಾರು ಬಿಗ್ ಬಾಸ್ ನೋಡಲ್ಲ ಅಂತ ನಿಮ್ಮ ಟ್ರೋಲ್ ಪೇಜ್ಗಳಲ್ಲೇ ಸಿಗುತ್ತೆ. ಇವತ್ತು ಅವ್ರನ್ನೇ ಟ್ರೋಲ್ ಮಾಡ್ತಾಯಿದ್ರು. ನೆಕ್ಸ್ಟ್ ಸೀಸನಿಂದ ಅವ್ರು ಬರಬಾರ್ದು, ಕಿಚ್ಚನ ಚಪ್ಪಾಳೆ ಅವ್ರಿಗೆ ಸಿಕ್ಬಿಡ್ತು, ಇವ್ರಿಗೆ ಸಿಗಬೇಕಿತ್ತು, ಇವ್ರಿಗೆ ಯಾಕೆ ಕೊಟ್ಟರು? ಈ ಸತಿ ಕಳಪೆ ಕಿಚ್ಚ ಸುದೀಪ್ ಅವರು. ಸಾಕಾತ್ ಗಾಯ್ಸ್, ನೀವು ಮಾತ್ರ ಕ್ರೇಜಿ ಲೆವೆಲಲ್ಲಿ ಮಾಡ್ತಾಯಿದ್ದೀರಾ. ಇದನ್ನೆಲ್ಲ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಏನು ಗೈಸ್, ನಾನು ಏನು ಹೇಳೋಕ್ಕೆ ಇಷ್ಟನೇ ಪಡ್ತಾಯಿಲ್ಲ. ಬಟ್ ಇವತ್ತು ಯಾವುದೇ ಥರ ವ್ಲಾಗ್ ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿದೆ. ಯಾಕಂದರೆ ಟೈಮ್ ಬಂದು 11 ಗಂಟೆ. ಬಟ್ ಕೆಲವೊಂದು ರೀಲ್ಸ್ ನನಗೆ 2 to 3 ಡೇಸಿಂದ ಫುಲ್ಲು ಅನ್ನಿಸ್ತಿತ್ತು ಯಾವ್ದಾರ ರೀತಿಲಿ ಇದನ್ನು ಮಾಡಿ ಏನಾರ ಹೇಳಬೇಕು ಇದ್ರ ಬಗ್ಗೆ ಅಂತ. ಸೊ ಹೇಳಿದೆ. ಸೊ ನನ್ನಲ್ಲೇನಾರ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನ್ನಲ್ಲೇನು ತಪ್ಪಿಲ್ಲ, ನಾನು ಮಾತಾಡಿರೋದ್ರಲ್ಲಿ ನಾನು ಅನ್ಕೋತೀನಿ. ಬಟ್ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಗೈಸ್. ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡಿ. ನೀವುಗಳೇ ಈ ಥರ ಟ್ರೋಲ್ ಮಾಡಿದ್ರೆ ನಿಜವಾಗ್ಲೂ ಏನೂ ಪ್ರಯೋಜನ ಇಲ್ಲ. ಸೊ ಕಂಪ್ಲೇಂಟು ಟ್ರೋಲು ಇದೆಲ್ಲ ಏನು ಅವ್ರಿಗೆ ಮುಟ್ಟೋದು, ಅವ್ರಿಗೆ ಒಂದು ಕೂದಲಿಗೂ ಮುಟ್ಟಲ್ಲ. ಅದು ಅವ್ರ ಕಾಲಿನ ಧೂಳಿಗೆ ಸಮಾನೂ ಅಲ್ಲ. ಅದು ಅವ್ರು ನೀವೇನೇ ಮಾಡಿದ್ರು ಅವ್ರು ಬೇರೆ ಲೆವೆಲ್ ತೊಗೊಂಡೋಗ್ತಾರೆ ಕನ್ನಡ ಇಂಡಸ್ಟ್ರಿನ. ಅದಕ್ಕೆ ನಾನೇ ಗ್ಯಾರಂಟಿ. ನಾವುಗಳೇ ಕನ್ನಡ ಫ್ಯಾನ್ಸ್, ಫ್ಯಾನ್ಸ್ಗಳೇ ಗ್ಯಾರಂಟಿ ಅದಕ್ಕೆ. ಸೊ ನಾನು ಫ್ಯಾನ್ಸ್ ಅಂತಲ್ಲ, ಕನ್ನಡ ಇಂಡಸ್ಟ್ರಿಗೆ ಫ್ಯಾನ್ಸು, ಮೇಯ್ನಾಗಿ ಫ್ಯಾನು. ನಾನು ಕನ್ನಡ ಇಂಡಸ್ಟ್ರಿಲಿ ಯಾವುದೇ ಮೂವಿ ಬಂದರೂ ಆಲ್ಮೋಸ್ಟ್ ನಾನು ಎನ್ಕರೇಜ್ ಮಾಡ್ತೀನಿ. ಸೊ ಅದರಲ್ಲಿ ಬೇರೆ ಥರ ಮಾತೇ ಇಲ್ಲ. ಸೊ ಇಷ್ಟೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೀವು ಟ್ರೋಲ್ ಮಾಡಿ ತಪ್ಪಿಲ್ಲ, ನೀವು ಹೇಳಿ ತಪ್ಪಿಲ್ಲ. ಬಟ್ ನೋಡಿ, ಏನಾರು ಮಾಡೋಕ್ಕಿಂತ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ ಗೈಸ್. ಯಾಕಂದರೆ ಅವರು ಕೆರಿಯರೇ ಬೇರೆ. ಅವರು ಎಷ್ಟು ವರ್ಷ ಶ್ರಮ ಪಟ್ಟಿರ್ತಾರೆ, ಏನು ಮಾಡಿರ್ತಾರೆ. 3 ಅವರ್ ಮೂವಿನ 3 ನಿಮಿಷದಲ್ಲಿ ತೋರಿಸಂಗಿದ್ರೆ ಇನ್ಯಾಕೆ 3 ಅವರ್ ಕಷ್ಟ ಬೀಳ್ಬೇಕು ಗೈಸ್ ಅವರು? ಅದೊಂದು ಸೀನ್ ಮಾಡಿಬಿಟ್ಟು ಬಿಡ್ಬೋದಿತ್ತು ಆರಾಮಾಗಿ. ಏನಕ್ಕೆ 3 ಅವರು 3 ವರ್ಷ 4 ವರ್ಷ 5 ವರ್ಷ ಅದು ಸ್ಕ್ರಿಪ್ಟ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಆಲ್ಮೋಸ್ಟ್ ನಿಯರ್ಲಿ 5 ಇಯರ್ಸ್ ಗಂಟ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಸೊ ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ 3 ಇಯರ್ಸು 5 ಇಯರ್ಸ್ ಎಲ್ಲ ಮಾಡಿರ್ತಾರೆ. 3 ನಿಮಿಷ ಟೀಸರ್ ನೋಡ್ಬಿಟ್ಟು ಅದು ಫಿಲಮ್ನ ಫುಲ್ಲು 3 ಅವರ್ ಮೂವಿನ ಆರಾಮಾಗಿ ಎಳೆದು ಬಿಡ್ತೀರಾ. 3 ಅವರ್ ಮೂವಿ ಇರಲಿ, ಅವ್ರು 3 ವರ್ಷದ ಶ್ರಮನೇ ಫುಲ್ಲು ನೀರೆಲ್ಲ ಕೋಮ ಮಾಡ್ದಂಗೆ ಮಾಡಿಬಿಡ್ತೀರಾ. ಸೊ ಇದೇ ಥರ ಕಿಚ್ಚ ಬಾಸ್ ಹೇಳ್ಬೇಕಾದ್ರು ಅವ್ರು 12 ವರ್ಷದಿಂದ ಬಿಗ್ ಬಾಸ್ ನಡೆಸ್ತಾನೆ ಅವರೇ. ಅವ್ರು 12 ವರ್ಷದ ಶ್ರಮನ ಅವ್ರು ಒಂದೇ ಒಂದು ಸೀಸನ್ ಚಪ್ಪಾಳೆ ಕೊಟ್ಟಿದ ತಕ್ಷಣ ಅವ್ರ ಕೆರಿಯರ್ನೇ ಹೋಯ್ತು, ಇನ್ನೇನು ಮುಗೀತು ಅನ್ನೋ ಥರ ಮಾತಾಡ್ತೀರಾ. ಏನು ಗೈಸ್ ಇವೆಲ್ಲ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸೊ ಇದು ನಿಮ್ಮ ಖುಷಿ, ನಿಮ್ಮ ಬಾಯಿ, ನಿಮ್ಮ ಇಷ್ಟ, ನೀವು ಮಾತಾಡಿ. ಸೊ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಬಟ್ ನೋಡಿ ಗೈಸ್, ಏನು ಮಾಡ್ತೀರಿ ಯೋಚನೆ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಹೇಳೋದು ಒಂದೇ, ಟ್ರೋಲ್ ಮಾಡಿ, ಬೇಜಾರಿಲ್ಲ. ಬಟ್ ನೋಡಿ ಟ್ರೋಲ್ ಮಾಡಿ, ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಟ್ರೋಲ್ ಮಾಡಿ. ಕರೆಕ್ಟಾಗಿರಬೇಕು. ನೀವು ಟ್ರೋಲ್ ಮಾಡೋದ್ರಲ್ಲೂ ಜನಗಳು ಕರೆಕ್ಟ್ ಇದು ಅಂತ ಎನ್ಕರೇಜ್ ಮಾಡೋ ಥರ ಇರಬೇಕು. ಸೊ 4 ಜನ ಎನ್ಕರೇಜ್ ಮಾಡೋದು, 40 ಜನ ಬೈಯೋ ಥರ ಇರಬಾರ್ದು. ಸೊ 4 ಜನ ಬೈದರೆ 40 ಜನ ಎನ್ಕರೇಜ್ ಮಾಡೋ ಥರ ಇರಬೇಕು ನಿಮ್ಮ ಟ್ರೋಲ್ ನೋಡಿ. ಸೊ ಆ ಥರ ಟ್ರೋಲ್ ಮಾಡಿದ್ರೆ ಇದು ಬಿಟ್ರೆ ಗೈಸ್, ನಾನು ಆ್ಯಕ್ಚುಲಿ ಅಯ್ಯಪ್ಪ ಸ್ವಾಮಿದು 2 ಪಾರ್ಟ್ ಬಿಟ್ಟಿದ್ದೆ ವೀಡಿಯೋಸ್ನ. ಸೊ ಆ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅದು ಇನ್ನೂ ಭಾರಿ ಅದ್ದೂರಿಯಾಗಿ ಮಾಡಿದ್ರೆ ಗೈಸ್ ನನ್ನ ಕೈಲಿ ಮಾಡೋಕ್ಕಾಗಿದೆ. ಕೆಲವೊಂದು ವೀಡಿಯೋಸು ಅದನ್ನು ಹಾಕಿದ್ದೀನಿ ಅಷ್ಟೇ. ಸೊ ಇನ್ನೂ ಬೇರೆ ಲೆವೆಲ್ ಕ್ರೇಜಲ್ಲೇ ಮಾಡಿದ್ರು. ಸೊ ನಾನು ಬಂದಿದ್ದು ಹೊಸಬ. ಆ್ಯಕ್ಚುಲಿ ಈಗ ನಿಮ್ಗೆ ಗೊತ್ತಿರೋ ಥರ ಆಲ್ಮೋಸ್ಟು 4 to 5 ಮಂತ್ಸ್ ಆಯ್ತಲ್ಲಿ ಶಿಫ್ಟಾಗಿ. ಸೊ ಆಲ್ಮೋಸ್ಟ್ ನಿಯರ್ಲಿ 6 ಮಂತ್ಸ್ ಆಗ್ತಿದೆ ಅಷ್ಟೇ ಶಿಫ್ಟಾಗಿ. ಸೊ ಇಲ್ಲಿ ಯಾರೂ ಅಷ್ಟು ನನಗೆ ಪರಿಚಯ ಇಲ್ಲ. ಸೊ ಹಾಗಾಗಿ ಫುಲ್ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಿಲ್ಲ.
ಸೊ ನೆಕ್ಸ್ಟ್ ಇಯರು ಆದಷ್ಟು ಕಂಪ್ಲೀಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಇದಕ್ಕಿಂತ ಗ್ರ್ಯಾಂಡ್ ಮಾಡ್ಬೋದು ಅಂತ ಮಾತಿದೆ, ಟಾಕಿದೆ. ಸೊ ನೋಡೋಣ ಗೈಸ್ ಏನು ಮಾಡ್ತಾರೆ. ಸೊ ಅದು ಬಿಟ್ರೆ ಇವತ್ತಿನ ನನ್ನ ದಿನಚರಿ ಅಷ್ಟು ಅದ್ಭುತವಾಗಿ ಏನಿರಲಿಲ್ಲ, ಹುಷಾರಿರಲಿಲ್ಲ. ಸೊ ಸ್ಟಮಕ್ ಒಂದು ಸ್ವಲ್ಪ ಅಪ್ಸೆಟ್ ಆಗಿದೆ. ಸೊ ನೋಡಬೇಕು ಗೈಸ್, ಅಂದರೆ ಇವತ್ತಿಂದು ಫುಲ್ಲು ಏನೂ ಇರಲಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ದು ನಾರ್ಮಲ್ ಆ್ಯಸ್ ಯೂಶುವಲ್ಲು ಹಿಂಗೆ ಗೊತ್ತು. ಅಂದರೆ ಶಾಪ್ ಓಪನ್ ಮಾಡಿ ಶಾಪಲ್ಲಿದ್ದು ಎಲ್ಲ ಒಂದು ಸ್ವಲ್ಪ ಕಸ್ಟಮರ್ಸ್ ಒಂದು ಸ್ವಲ್ಪ ಜಾಸ್ತಿ ಇದ್ರು ಇವತ್ತು. ಭಾರಿ ಲೆವೆಲಿಗೆ ಬಂದರು ಒಂದು ಸ್ವಲ್ಪ ಕಸ್ಟಮರ್ಸು. ಬೇರೆ ದಿನಕ್ಕೆ ಹೋಲ್ಸ್ಕೊಂಡ್ರೆ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಬಂದರು, ಬಟ್ ಎನ್ಕ್ವೈರಿ ಇನ್ನೂ ಜಾಸ್ತಿ ಬಂದಿದ್ರು. ಸೊ ಯಾವ ಥರ ಇದೆ ಅಂತ. ಸೊ ನಿಮಗೂ ಏನಾದರೂ ಬೇಕಾದರೆ ವೆಬ್ಸೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ವೆಬ್ಸೈಟ್ ಇನ್ನೂ ಸಾಲ್ವ್ ಆಗಿಲ್ಲ. ಸೊ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು DM ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ಅಥವಾ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ಪಲ್ಲಿ ಚಾಟ್ ಕೂಡ ಹಾಕ್ಬೋದು ನಿಮ್ಗೆ ಯಾವ್ದು ಬೇಕು ಅಂತ. ಸೊ ವಾಟ್ಸಪ್ಪಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸೊ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಬೇರೆದ್ರಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ. ಸೊ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪಲ್ಲೇ ಆಲ್ಮೋಸ್ಟು ಕಮೆಂಟು DM ಮಾಡಿ. ಸೊ ನಾನು ಕಳಿಸ್ಕೊಡ್ತೀನಿ ನಿಮಗೆ ಯಾವ್ದಾರು ಇಷ್ಟ ಆಗಿದ್ದರೆ. ಇದು ಬಿಟ್ರೆ ಗೈಸ್ ಇನ್ನೇನಿಲ್ಲ ಅಪ್ಡೇಟು. ಸೊ ಇವಾಗ ಟೈಮ್ ಬಂದು 11:30 ಆಗ್ತಿದೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ವರ್ಕ್ ಇದೆ. ಸೊ ಅದನ್ನು ಮುಗಿಸಿ ನಿಮಗೆ ಗೊತ್ತು 12:30 ಆಗ್ತಿದೆ ಮಲಗೋದು. ಸೊ ಮಲಗಿ ನಾಳೆ ನೋಡೋಣ ಗೈಸ್. ನಾಳೆ ಒಂದು ಸ್ವಲ್ಪ ಹುಷಾರಾಗಿದ್ದರೆ ಜಿಮ್ಗೆ ಹೋಗಬೇಕು. ಯಾಕಂದರೆ ಜಿಮ್ನ ನಾನು ಜಾಸ್ತಿ ದಿನ ಬ್ರೇಕ್ ಮಾಡೋಕ್ಕಾಗಲ್ಲ. ಸೊ ಬ್ರೇಕ್ ಮಾಡಿದಷ್ಟು ನನಗೆ ಎಫೆಕ್ಟ್ ಆಗುತ್ತೆ. ಸೊ ತಿರ್ಗಾ 0 ಸ್ಟಾರ್ಟ್ ಮಾಡಬೇಕಾಗುತ್ತೆ ವರ್ಕೌಟ್ನ. ಸೊ ಇವಾಗ ಆ್ಯಕ್ಚುಲಿ 3 ಡೇಸ್ ಏನೋ ವಾರ್ಮ್ ಅಪ್ ಮಾಡಿದ್ದೀನಿ. ಸೊ ಬಾಡಿ ಇವಾಗ ಒಂದು ಸ್ವಲ್ಪ ಟ್ರ್ಯಾಕಲ್ಲಿತ್ತು. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಹೋಗಿದ್ರೆ ಒಂದು ಸ್ವಲ್ಪ ಟ್ರ್ಯಾಕಿಗೆ ಬರ್ತಿತ್ತು ಬಾಡಿ. ಸೊ ಇವತ್ತು ಹುಷಾರು ತಪ್ಪಿದ್ರಿಂದ ಇವತ್ತು ಬ್ರೇಕ್ ಆಯಿತು. ಸೊ ನಾಳೆ ತಿರ್ಗಾ ಹೋಗಿ ಒಂದು ಸ್ವಲ್ಪ ವಾರ್ಮಪ್ ಒಂದು ½ an hour to 45 minutes ಮಾಡಿ ತಿರ್ಗಾ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಸೊ ನಾಳೆನೂ ತಿರ್ಗಾ ಬ್ರೇಕ್ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇನ್ನೂ 1 day ಆದರೂ ನಾನು ವಾರ್ಮಪ್ ಕೊಡಬೇಕಾಗುತ್ತೆ ದಿನಾನ. ಸೊ ಇದು ಗೈಸ್. ಸೊ ನೀವು ಯಾರಾದರೂ ಬ್ರೇಕ್ ಮಾಡಿದರೆ 3 daysವರೆಗೂ ಓಕೆ. 1 week ಅಂದರೆ ನೀವು 1 weekವರೆಗೂ ಬ್ರೇಕ್ ಕೊಟ್ಬಿಟ್ರೆ ಗೈಸ್ ರಿಯಲಿ ತಿರ್ಗಾ ಫಸ್ಟ್ 0 ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಬಾಡಿ ಆಲ್ರೆಡಿ ಇದಾಗಿರುತ್ತೆ, ಸೆಟ್ ಆಗಿರೋದೆಲ್ಲ ಹೋಗ್ಬಿಟ್ಟಿರುತ್ತೆ. ಅಂದರೆ ಬಾಡಿ ಫುಲ್ ಫ್ರೀ ಆಗಿರುತ್ತೆ. ಸೊ ವಾರ್ಮಪ್ಪಿಂದನೇ ಸ್ಟಾರ್ಟ್ ಮಾಡಬೇಕು. ಇದು ನನ್ನ ಕಡೆಯಿಂದ ಒಂದು ಟಿಪ್ಪು. ಸೊ ನೀವು 3 ಡೇಸಿಂದ 4 days to 6 days ಏನಾದರೂ ಗ್ಯಾಪ್ ಆಯಿತು ಅಂದರೆ ಪರವಾಗಿಲ್ಲ. 1 day ವಾರ್ಮಪ್ ಕೊಟ್ಟರೆ ನಡೆಯುತ್ತೆ. ಅಥವಾ ಒಂದು ½ an hour to 1 hour ವಾರ್ಮಪ್ ಕೊಟ್ಟರೆ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಎಕ್ಸ್ಟೆಂಡ್ ಆಯಿತು, 1.5 week 2 weeks ಎಕ್ಸ್ಟೆಂಡ್ ಆಯಿತು ಅಂದರೆ ಮಿನಿಮಮ್ 2 to 3 days ವಾರ್ಮಪ್ ಕೊಡಬೇಕಾಗುತ್ತೆ ಬಾಡಿಗೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಟಯರ್ಡ್ ಆಗಿದೆ. ಸಾರಿ ಗೈಸ್, ಇವತ್ತು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಐ ಆಮ್ ರಿಯಲಿ ವೆರಿ ಸಾರಿ. ಸೊ ಈ ವಿಡಿಯೋ ಇಷ್ಟ ಆದವ್ರಿಗೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನನಗೆ ಪ್ರತಿಯೊಂದು ವೀಡಿಯೋಸ್ಗೂ ನೋಟಿಫಿಕೇಷನ್ಸ್ ಬರುತ್ತೆ. ಲವ್ ಯು ಗೈಸ್. ಥ್ಯಾಂಕ್ ಯು. ಬಾಯ್.